Hello everyone, welcome to my YouTube channel. This is Soumya. This video is on solving the KSET license question paper from 2014 and paper is paper 3 and this is the part 1 video. And before starting with this video, I would like to wish you all all the best for your exam because you have a few days to give a KSET exam. ಸೊ ನಿಮ್ಗೆ ಎಲ್ಲಾರ್ದು ಎಕ್ಸಾಮ್ ಚೆನ್ನಾಗಾಗ್ಲಿ ಅಂತಂದೇಳಿ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. And some of the few points that I would like to share here is that don't panic, don't stress. Okay, ತುಂಬಾ ದಿನಗಳಿಂದ ಪ್ರಿಪೇರ್ ಆಗ್ತಾ ಬಂದಿದ್ದೀರಾ, ಕಾನ್ಫಿಡೆಂಟ್ ಆಗಿ ಎಕ್ಸಾಮ್ನ ಫೇಸ್ ಮಾಡಿ. ಅಂಡ್ ಫಸ್ಟ್ ಅಟೆಂಪ್ಟ್ ಮಾಡ್ತಾ ಇರೋರಿಗೆ ಹೇಳೋದಾದ್ರೆ ಸ್ವಲ್ಪ ಫಸ್ಟ್ ಕೊಡ್ತಿರೋದ್ರಿಂದ ಸ್ವಲ್ಪ ಟೆನ್ಷನ್ ಇರುತ್ತೆ ಅಥವಾ ಏನೋ ಒಂಥರ ಹೊಸದು ಅಂತ ಇದಿರೋ ಅದನ್ನ ತಲೆ ಕೆಡ್ಸ್ಕೋಬೇಡಿ. ಎಷ್ಟಾಗುತ್ತೋ ಅಷ್ಟು ಆನ್ಸರ್ ಮಾಡಿ. ನಿಮ್ಗೆ ಏನೇನ್ ಗೊತ್ತಿದನೋ ಏನೇನೆಲ್ಲ ಓದ್ಕೊಂಡಿದ್ರು ಅದನ್ನೆಲ್ಲ ಆನ್ಸರ್ ಮಾಡ್ತಾ ಹೋಗಿ. ಅಂಡ್ ದಟ್ಸ್ ಅಬೌಟ್ ದ ಫಸ್ಟ್ ಅಟೆಂಪ್ಟ್ ಪೀಪಲ್ಸ್. ಅಂಡ್ ತುಂಬಾ ಸರಿ ಕೊಟ್ಟಿರೋರ್ಗೆ ಒಂಥರ ಎಷ್ಟೊಂದ್ ಸರಿ ಕೊಟ್ಟಿದ್ದೀನಿ ಎಕ್ಸಾಮ್ಗೆ ಆಗ್ತಾ ಇಲ್ಲ, ಆ ಪ್ರೆಷರ್ ಅಲ್ಲಿ ಹೋಗ್ಬೇಡಿ. ಜಸ್ಟ್ ಗೋ ಟು ಎಲ್ಲಾ ಆನ್ಸರ್ಸ್ನು ನಾನು ಎಂಜಾಯ್ ಮಾಡ್ಕೊಂತ ಓದಿರೋದ್ನೆಲ್ಲ ನೀಟಾಗಿ ನಾನು 100% ಕೊಡ್ತೀನಿ, ಫೇಸ್ ಮಾಡ್ತೀನಿ. ಯಾವುದೋ ಪ್ರೆಷರ್ ಇಂದ ಹೋಗ್ಬೇಡಿ. ನಿಮ್ ಕೈಲಿ ಆಗುತ್ತೆ, ಸ್ವಲ್ಪದ್ರಲ್ಲೇ ಮಿಸ್ ಮಾಡ್ಕೊಂಡಿರ್ತೀರಾ. ಸೊ ಅಂಥವ್ರು ಸ್ವಲ್ಪ ಕಮೆಂಟ್ಸ್ಗಳನ್ನ ಜಾಸ್ತಿ ತಗೊಂಡಿರ್ತಾರ, ಬೇರೆಯವರಿಂದ ಡಿಸ್ಕರೇಜ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲಾರ್ಗು ನಾನು ಈ ಸರಿ ಎಕ್ಸಾಮ್ನ ನೀಟಾಗಿ ಕೊಟ್ಬಿಟ್ಟು ಅವ್ರಿಗೆ ನಾನು ಆನ್ಸರ್ ಮಾಡ್ತೀನಿ ಅಂತಂದೇಳಿ ಆ ಮೈಂಡ್ ಸೆಟ್ ಇಂದ ಹೋಗಿ ಯಾವುದೇ ಪ್ರೆಷರ್ ತಗೋಬೇಡಿ. ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಆಡ್ ಹಿಯರ್ ಇಸ್ ದಟ್ ಓದಿದ್ರೆ ಇಷ್ಟೊಂದು ದಿನ, ಸೊ ಇನ್ನೊಂದು ಫ್ಯೂ ಡೇಸ್ ಇದೆ. ಫ್ಯೂ ಡೇಸ್ ಇದ್ದಾಗ ಹೊಸ ಟಾಪಿಕ್ಗೆ ಟೈಮ್ ಇನ್ವೆಸ್ಟ್ ಮಾಡೋದಕ್ಕಿಂತ ಇಷ್ಟೊಂದು ದಿನ ಏನೆಲ್ಲ ಓದ್ಕೊಂಡ್ ಬಂದಿದ್ದೀರೋ ಅದನ್ನೆಲ್ಲ ರೀಕಾಲ್ ಮಾಡಕ್ಕೆ ಟೈಮ್ ನ ಜಾಸ್ತಿ ಕೊಡಿ. ಅಂಡ್ ಕ್ವಶನ್ ಪೇಪರ್ಸ್ ನ ಸ್ವಲ್ಪ ಸಾಲ್ವ್ ಮಾಡಿ. ಸೊ ಕೆಲವೊಂದು ಕಾನ್ಸೆಪ್ಟ್ ರಿಪೀಟ್ ಆಗಿರುತ್ತೆ, ಸೊ ಅವನ್ನ ಸ್ವಲ್ಪ ಇನ್ನೊಂದ್ಸರಿ ರೀಕಾಲ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ಸೊ ಆಲ್ ದ ಕಂಟೆಂಟ್ಸ್ ಇದುವರೆಗೂ ಏನ್ ಪ್ರಿಪೇರ್ ಆಗಿದ್ರು, ಡೂ ಮೋರ್ ರಿಪಿಟೇಷನ್ಸ್ ಅಂಡ್ ರೀಕಾಲ್. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದೀಸ್ ಫ್ಯೂ ಡೇಸ್. ಓಕೆ, ಅಂಡ್ ಏನು ಎಕ್ಸಾಮ್ ಅಲ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಡ್ಮಿಷನ್ ಕಾರ್ಡ್, ಓಕೆ, ಸೊ ನಿಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಆಲ್ಮೋಸ್ಟ್ ನೀಟಾಗಿ ಮರಿದೇನೆ ಕ್ಯಾರಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ದಟ್ಸ್ ಅಬೌಟ್ ದಟ್. ಸೊ all the best, Artha. And coming to this video, okay, let's begin with this video. First one is polytene chromosomes are found in option A metaphase first, option B prophase first, option C interphase, option D leptophase. To understand this, we have to know about what are polytene chromosomes. So what are polytene chromosomes? As in the name indicates, poly means many. Okay, many chromosomes anta agutte. So these polytene chromosomes are large chromosomes, or you can say gained chromosomes, which have the thousands of DNA strands. Those are called as polytene chromosomes, and these polytene chromosomes are discovered by E.G. Bulbiane in the year 1881. Okay, he discovered in the year 1881. And you can see these polytene chromosomes in insects like Drosophila, Caranomus larva. So in these you can see the polytene chromosomes. ಇಲ್ಲಿ ನೋಡಬಹುದು. So this is the polytene chromosomes. You can see here more DNA strands. ಅವನ right arm, left arm, X chromosome ಅಂತ ಹೇಳಿ ನೇಮ್ ಮಾಡಿರೋದು. And ಪಾಲಿಟೀನ್ ಕ್ರೋಮೋಸೋಮ್ಸ್ ಯಾವ ತರ ಫಾರ್ಮ್ ಆದ್ವು ಅಂತ ತಿಳ್ಕೋಬೇಕು ಅಂದ್ರೆ ಫಸ್ಟ್ ವಿ ಹ್ಯಾವ್ ಟು ನೋ ಸೆಲ್ ಸೈಕಲ್. ಓಕೆ, ಸೆಲ್ ಸೈಕಲ್ ಅಲ್ಲಿ ಏನಾಗುತ್ತೆ? ಸೊ ವಿ ನೋ ದಟ್ ಜೀವನ್ ಫೇಸ್ ಇರುತ್ತೆ. ಇನ್ ಜೀವನ್ ಫೇಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರಿಪರೇಷನ್ಸ್ ಇರುತ್ತೆ. ಗ್ರೋತ್ ಆಗಕ್ಕೆ ಏನೇನು ಪ್ರಿಪರೇಷನ್ಸ್ ಬೇಕೋ ಅಥವಾ ರೆಪ್ಲಿಕೇಶನ್ ಆಗಕ್ಕೆ ಏನೇನು ಪ್ರಿಪರೇಷನ್ ಬೇಕೋ ಅದು ಆಗ್ತಾ ಇರುತ್ತೆ. ಅಂಡ್ ಕಮಿಂಗ್ ಟು ದಿ ಎಸ್ ಫೇಸ್, ಎಸ್ ಫೇಸ್ ಅಲ್ಲಿ ಏನಾಗುತ್ತೆ? ಯೂಶುವಲ್ ಆಗಿ ರೆಪ್ಲಿಕೇಶನ್ ಆಗುತ್ತೆ. ಓಕೆ, ಆಲ್ ದ ಪ್ರೋಸೆಸ್ ಆರ್ ಗೋಯಿಂಗ್ ಟು ಟೇಕ್ಸ್ ಪ್ಲೇಸ್ ಇನ್ ದ ಎಸ್ ಫೇಸ್. ಅಂಡ್ G2 ಫೇಸ್ ಇದೆ. ಓಕೆ, G2 ಫೇಸ್ ಅಲ್ಲಿ ಏನಾಗುತ್ತೆ? G1S and G2D represents the interphase. Okay, G1S, G2 represents the interphase and M phase represents the mitosis and meiosis. Okay, it depends upon the cell. ಇಲ್ಲಿ ಪ್ರತಿಯೊಂದು ಸೆಲ್ ಅಲ್ಲಿ ಈ ತರ ಆಗ್ತಾ ಇರುತ್ತೆ. ಈ ಇನ್ಸೆಕ್ಟ್ಸ್ ಅಲ್ಲಿ ಡ್ರೋಸೋಫಿಲನಲ್ಲಿ ಏನಾಗುತ್ತೆ? ಪಾಲಿಟೀನ್ ಕ್ರೋಮೋಸೋಮ್ಸ್ ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂದ್ರೆ, ಸೊ ದೋಸ್ ವಿಲ್ ಗೋ ಫಾರ್ ದ G1 phase and S phase and replicate ಆಗುತ್ತೆ. G2 phase ಹೋಗುತ್ತೆ. M phase ಹೋದಾಗ ಏನಾಗುತ್ತೆ? What it represents in M phase, what happens? The parentals one who got all the duplications, they are going to transfer it to the daughter cells. ಅಲ್ವಾ? ಡಾಟರ್ ಸೆಲ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಬಟ್ ಇನ್ ಕೇಸ್ ಆಫ್ ದೀಸ್ ಡೆಪ್ತೇರಿಯನ್ಸ್ ಲೈಕ್ ಡ್ರೋಸೋಫಿಲಾ ಗೋ ಫಾರ್ ದ G1 phase, S phase, G2 phase, ಬಟ್ M phase ಅಲ್ಲಿ ಅದೇನು ಡಿಸ್ಟ್ರಿಬ್ಯೂಷನ್ ಆಗ್ಬೇಕಲ್ವಾ? ಸೊ ಅದು ಡಿಸ್ಟ್ರಿಬ್ಯೂಷನ್ ಆಗಲ್ಲ. ಡಿಸ್ಟ್ರಿಬ್ಯೂಷನ್ ಆಗ್ದೇನೆ ಅಗೇನ್ ದೇ ವಿಲ್ ಗೋ ಫಾರ್ ದ G1, G2. ಸೊ ಈ ತರ ಮೆನಿ ರೌಂಡ್ಸ್. ಸೊ ಈ ತರ ಮೆನಿ ರೌಂಡ್ಸ್ ಹೋಗೋದ್ರಿಂದ ಏನಾಗುತ್ತೆ? ಸೊ ಕ್ರೋಮೋಸೋಮ್ಸ್ ಡಿಸ್ಟ್ರಿಬ್ಯೂಟ್ ಆಗಲ್ಲ, ಹಾಗಾಗಿ ಮೆನಿ DNA ಸ್ಟ್ರಾಂಡ್ಸ್ ಫಾರ್ಮೇಶನ್ ಆಗುತ್ತೆ. ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳ್ತಿರ್ತೀನಿ. ಸೊ ದಸ್ ಪಾಲಿಟೀನ್ ಕ್ರೋಮೋಸೋಮ್ಸ್ ಆರ್ ಗೇಟ್ ಕ್ರೋಮೋಸೋಮ್ಸ್ due to these are undergoing a multiple rounds of replication to produce many sister chromatic chromosomes which stay together, fuse together. Why they are stay together? Because they doesn't undergoing any cell division. So ಇಲ್ಲಿ ಏನಾಗುತ್ತೆ? ಪಾಲಿಟೀನ್ ಕ್ರೋಮೋಸೋಮ್ ಅಲ್ಲಿ they are produced by repeated rounds of DNA replication without a cell division. Okay,
ಸೊ ದಟ್ಸ್ ಅಬೌಟ್ ದ ಪಾಲಿಟೀನ್ ಕ್ರೋಮೋಸೋಮ್ಸ್. ಸೊ ಪಾಲಿಟೀನ್ ಆಪ್ಷನ್ಸ್ ನ ನೋಡೋಣ ಇವಾಗ. ಆಪ್ಷನ್ಸ್ ಫಸ್ಟ್ ಒನ್ ಮೆಟಾಫೇಸ್ ಫಸ್ಟ್ ಅಂತ ಹೇಳಿದರೆ, ಸೊ ಮೆಟಾಫೇಸ್ ಫಸ್ಟ್ ಅಂದ್ರೆ ಲೈಕ್ ಮಿಯೋಸಿಸ್ ಅಲ್ಲಿ ಬರುತ್ತೆ, ಮಿಯೋಸಿಸ್ ಫಸ್ಟ್ ಅಲ್ಲಿ ಬರುತ್ತೆ, ಸೊ ಇದು ಆನ್ಸರ್ ಅಲ್ಲ, ಬಿನೂ ಆನ್ಸರ್ ಅಲ್ಲ. ಸೊ ಲೆಪ್ಟೋಟಿನ್ ಆಬ್ವಿಯಸ್ಲಿ ಪ್ರೊಫೇಸ್ 1 ಅಲ್ಲಿ ಬರುತ್ತೆ, ಹಾಗಾಗಿ ಎ ಬಿ ಡಿ ಇವು ಮೂರು ಆನ್ಸರ್ ಅಲ್ಲ. ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಈಸ್ ದಟ್ ಈಸ್ ಸಿ, ದಟ್ ಈಸ್ ಇಂಟರ್ಫೇಸ್. ಓಕೆ, ಇಂಟರ್ಫೇಸ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದು ಇಂಟರ್ಫೇಸ್ ಅಲ್ವಾ, ಸೊ ಇಂಟರ್ಫೇಸ್ ಅಲ್ಲಿ ಯು ಕ್ಯಾನ್ ಸಿ ದ ಪಾಲಿಟೀನ್ ಕ್ರೋಮೋಸೋಮ್. ಇದು ಅರ್ಥ ಆಯ್ತು ಅಂತ ಅನ್ಕೊಂತಾ ಇದ್ದೀನಿ. ಅಂಡ್ ನಾನಿಲ್ಲಿ ನಿಮ್ಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ನಾನು ಎಷ್ಟೊಂದು ಇವೇನು ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಲ್ಲ, ನಿಮಗೆ ತುಂಬಾ ಕಂಟೆಂಟ್ ನ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ಪಿಕ್ಚರ್ಸ್ ಹಾಕ್ತಾ ಇರ್ತೀನಿ, ಅಂಡ್ ಮೋಸ್ಟ್ ಆಫ್ ದ ಕಂಟೆಂಟ್ಸ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಇವನ್ ಪ್ರತಿಯೊಂದು ಆಪ್ಷನ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ದಟ್ ನನಗೆ ಟೈಮ್ ಅದಕ್ಕೆ ಜಾಸ್ತಿ ತಗೊಳುತ್ತೆ, ವಿಡಿಯೋ ಲಾಂಗ್ ಆಗುತ್ತೆ. ಏನಕ್ಕೆ ಲಾಂಗ್ ಆಗ್ತಾ ಇದೆ? ಬಿಕಾಸ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಆಲ್ ದ ಕಾನ್ಸೆಪ್ಟ್. ಅಂಡ್ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ, ಪದೇ ಪದೇ ಅವನ ಆಪ್ಷನ್ಸ್ ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡೋದ್ರಿಂದ ಯು ವಿಲ್ ಬಿಕಮ್ ಮೋರ್ ಫೆಮಿಲಿಯರ್ ಟು ದ ಕಾನ್ಸೆಪ್ಟ್. ಅಂಡ್ ಇನ್ನೊಂದು ಕೆಲಸ ನಿಮ್ಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಕೆಲವೊಂದನ್ನ ನೋಟ್ಸ್ ಕೊಡ್ತಾ ಇರ್ತೀನಿ, ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಅವನ ಕಂಟೆಂಟ್ ಗಳನ್ನ ಬರ್ಕೊಳ್ಳಿ, ನೀವು ಒಂದು ಕೀ ನೋಟ್ ತರ ಮಾಡ್ಕೊಳ್ಳಿ ಈ ವಿಡಿಯೋದಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಅವ್ನು ನಿಮ್ಗೆ ಮತ್ತೆ ರಿಪಿಟೇಷನ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ದಟ್ ಐ ವುಡ್ ಲೈಕ್ ಟು ಸಜೆಸ್ಟ್. ಬಿಕಾಸ್ ನಾನು ಎಷ್ಟೊಂದು ಕಂಟೆಂಟ್ ನ ನಿಮ್ KSET ಸಿಲೆಬಸ್ ನ ಈ ಕ್ವಶನ್ ಸಾಲ್ವ್ ಮಾಡ್ಬೇಕಾದ್ರೆ ಎಷ್ಟೊಂದು ಕಂಟೆಂಟ್ ನ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಸೊ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ನೌ ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. The second question is like this: the differentiated part of the chromosome which gets associated with spindle fibers during cell division is, okay, option A telomere, option B centriole, option C kinetochore, option D centrosome. The differentiated part of the chromosome which gets associated with spindle fibers during cell division. Idralli yav part anta heli nodona first. So I'm just drawing the rough diagram here. Think this is the chromosome. Okay, it's ಸೊ ಇದನ್ನ ಕ್ರೋಮೋಸೋಮ್ ಅಂತ ಅನ್ಕೊಂಡ್ರೆ, ಟೀಲೋಮಿಯರ್ ಅಂತಂದ್ರೆ ಇಟ್ ಈಸ್ ದಿ ಟಿಪ್ ಆಫ್ ದಿ ಕ್ರೋಮೋಸೋಮ್ ಅಂತ ಹೇಳ್ಬೋದು. ದ ಟಿಪ್ ಆಫ್ ದಿ ಕ್ರೋಮೋಸೋಮ್ ಈಸ್ ಕಾಲ್ಡ್ as telomere. ಸೊ ದಿಸ್ ಟಿಪ್ ಆಫ್ ದಿ ಕ್ರೋಮೋಸೋಮ್ ಈಸ್ ಕಾಲ್ಡ್ as telomere. ಸೆಂಟ್ರೋಸೋಮ್ಸ್ ಅಂದ್ರೆ, ಸೆಂಟ್ರೋಸೋಮ್ಸ್ ಆರ್ ನಥಿಂಗ್ ಬಟ್ ದೀಸ್ ಆರ್ ದ cell organelles which is present near to the nucleus, and these have two centrioles. ಉಳಿದಿರೋದು ಇವಾಗ ಲೆಫ್ಟ್ ಒನ್ ಇಸ್ ಸಿ ಆಪ್ಷನ್. ಆಬ್ವಿಯಸ್ಲಿ ಸಿ ಆಪ್ಷನ್ ಇಸ್ ದ ಕರೆಕ್ಟ್ ಒನ್. ಕೈನೆಟೋಕೋರ್ ಅಂದ್ರೆ ಏನು? ಕೈನೆಟೋಕೋರ್ ಇಸ್ ದ ಒನ್. ದ ಕೈನೆಟೋಕೋರ್ ಇದೆ, ಈ ಡಿಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಇದೆಯಲ್ವಾ, ದಿಸ್ ಇಸ್ ಕಾಲ್ಡ್ ಆಸ್ ದಿ ಕೈನೆಟೋಕೋರ್. ಓಕೆ, ದಿಸ್ ಕೈನೆಟೋಕೋರ್ ಇಸ್ ಹೋಮ್ ಟು ಕ್ರೊಮ್ಯಾಟಿಡ್ಸ್ ನ ಪುಲ್ ಆಗಕ್ಕೆ. ಓಕೆ, ಮೆಟಾಫಿಸಿಲ್ ಅದೇನು ಸೆಗ್ರಿಗೇಟ್ ಆಗುತ್ತಲ್ವಾ, ಸಪರೇಟ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಕೈನೆಟೋಕೋರ್. ಅದೇ ಡೆಫಿನೇಷನ್ ಇರೋದು. ದ ಡಿಫರೆನ್ಶಿಯೇಟೆಡ್ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ವಿಚ್ ಗೆಟ್ಸ್ ಅಸೋಸಿಯೇಟೆಡ್ ವಿತ್ ದ ಸ್ಪಿಂಡಲ್ ಫೈಬರ್ಸ್ ಡ್ಯೂರಿಂಗ್ ಸೆಲ್ ಡಿವಿಷನ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ದ ಥರ್ಡ್ ಒನ್. Tata boxes and Pribna boxes are components of option A operators, option B enhancers, option C promoters or activators. To answer this, first we will know the concept about Tata box and Pribna box. ಅದಕ್ಕೂ ಮೊದಲು ಈ ಆಪರೇಟರ್ಸ್, ಎನ್ಹಾನ್ಸರ್ಸ್, ಪ್ರೊಮೋಟರ್ಸ್ ಅಂಡ್ ಆಕ್ಟಿವೇಟರ್ಸ್ ಅಂದ್ರೆ ಏನು ಅಂತ ಆಪ್ಷನ್ಸ್ ಬಗ್ಗೆನೂ ಕೂಡ ತಿಳ್ಕೊಳ್ಳೋಣ. ಸೊ ಒಂದು ದಿಸ್ ಇಸ್ ದ ಒಪೆರಾನ್ ಸ್ಟ್ರಕ್ಚರ್. ಓಕೆ, ಒಪೆರಾನ್ ಅಲ್ಲಿ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಗೆಟ್ ದ ಪ್ರೊಮೋಟರ್ಸ್, ಆಪರೇಟರ್ ಅಂಡ್ ಸ್ಟ್ರಕ್ಚರಲ್ ಜೀನ್ಸ್ ಅಲ್ವಾ. ಸೊ ಪ್ರೊಮೋಟರ್ ಇದೆ, ಆಪರೇಟರ್ ಇದೆ, ಸ್ಟ್ರಕ್ಚರಲ್ ಜೀನ್ಸ್ ಇದೆ. ಸೊ ಈ ಪ್ರೊಮೋಟರ್ ಇಂದ ಸಿಗ್ನಲ್ ಹೋದ್ರೆ, ಸೊ ಏನಾಗುತ್ತೆ, ಆ ಪ್ರೊಮೋಟರ್ ಇಂದ ಸಿಗ್ನಲ್ ಹೋಗೋದ್ರಿಂದ ಏನಾಗುತ್ತೆ, ಇಲ್ಲಿ ಸ್ಟ್ರಕ್ಚರಲ್ ಜೀನ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗ್ಬಿಟ್ಟು, ಸೊ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, mRNA ಫಾರ್ಮೇಶನ್ ಆಗುತ್ತೆ, ಅಂಡ್ ದೆನ್ ಟ್ರಾನ್ಸ್ಲೇಷನ್ ಆಗ್ಬಿಟ್ಟು ಪ್ರೋಟೀನ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಇದು ಪ್ರೊಸೀಜರ್. ಕ್ವಶನ್ ಅಲ್ಲಿ ಕೇಳಿರ್ತು ವಾಟ್ ಈಸ್ ಟಾಟಾ ಬಾಕ್ಸ್ ಅಂಡ್ ಪ್ರಿಗ್ನೋ ಬಾಕ್ಸ್ ಅಂತ ಕೇಳಿದ್ರೆ, ಟಾಟಾ ಬಾಕ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ DNA ಸೀಕ್ವೆನ್ಸ್. ಓಕೆ, ಇಟ್ ಇಸ್ ಅ ಟಾಟಾ ಬಾಕ್ಸ್ ಇಸ್ ಅ DNA ಸೀಕ್ವೆನ್ಸ್. ಇವನ್ ಪ್ರಿಗ್ನೋ ಬಾಕ್ಸ್ ಇಸ್ ಆಲ್ಸೋ DNA ಸೀಕ್ವೆನ್ಸ್. ಪ್ರಿಗ್ನೋ ಬಾಕ್ಸ್ ಇಸ್ a little bit shorter DNA sequence. Okay, both are DNA sequence only, and these short DNA sequences which are located in this promoter region. So ಈ promoter ಅಲ್ಲಿ ಈ Tata box, Prigno box present ಇರುತ್ತೆ. And Tata box, so main point ಹೇಳ್ತಿದ್ದೀನಿ, Tata box will be present in archaea and eukaryotes. Okay, what is the difference between them? These both are similar ಅಂತ ಹೇಳ್ತಾರೆ. So Tata box and Prigno box both are similar. These both are DNA sequences. Okay, and this Tata box is present in archaea and eukaryotes. Okay, and this Prigno box is present in bacteria. Okay, that is the difference. So Prigno box na ನೀವು ಬ್ಯಾಕ್ಟೀರಿಯಾದಲ್ಲಿ ನೋಡಬಹುದು, ಟಾಟಾ ಬಾಕ್ಸ್ ನ ಯು ಕ್ಯಾನ್ ಸಿ ಇನ್ ಆರ್ಕಿಯಾ ಅಂಡ್ ಯುಕ್ಯಾರಿಯೋಟ್ಸ್. ಅಂಡ್ ಇದ್ರ ಮಧ್ಯೆ ಅಷ್ಟು ಡಿಫ್ರೆನ್ಸಿಯೇಷನ್ ಏನಿಲ್ಲ, ದ ಬೋತ್ ಆರ್ ಸಿಮಿಲರ್. Okay, and these both are present in the promoter. In upstream ಅಂತ ಹೇಳ್ತೀವಲ್ಲ, upstream ಅಲ್ಲಿ promoter region upstream ಅಲ್ಲಿ present ಇರುತ್ತೆ. in transcription ಗಿಂತ ಎಷ್ಟು ಒಂದು 10 ಸೀಕ್ವೆನ್ಸ್, ಓಕೆ, 10 ಇದರಿಂದ ದೂರ ಇರುತ್ತೆ. ಆಯ್ತಾ? ಸೊ ಆ 10 ಇಂದ ಕೌಂಟ್ ಮಾಡ್ಕೊಂಡ್ಬಂದ್ರೆ ಇವಾಗ ಗೋಯಿಂಗ್ ಟು ಗೆಟ್ ದ ಟಾಟಾ ಬಾಕ್ಸ್.
Even Prigna box is also called as 10 sequence ಅಂತಾನೆ ಯೂಸ್ ಮಾಡ್ತಾರೆ. To the next question, sixth one, a technique for visualizing chromosome aberrations using fluorescent labeled DNA probes which are hybridized to chromosomal DNA. Option A, karyotyping. Option B, G-banding. Option C, chromosome painting. Option D, ELISA. Option A, karyotyping. Karyotyping ಅಂತಂದ್ರೆ it is a laboratory technique, or you can say cytogenetic technique. It is used to detect a abnormalities, like structural abnormalities. Okay, it is used to it is used to detect your used to examine the set of chromosomes or set of chromosomes of a deceased person ಅಂತ ಹೇಳ್ಬೋದು. ಯಾರು ಪ್ರಾಬ್ಲಮ್ ಆಗಿರುತ್ತೋ ಅವ್ರದ್ದು ಸೆಟ್ ಆಫ್ ಕ್ರೋಮೋಸೋಮ್ಸ್ ನ ಎಕ್ಸಾಮಿನ್ ಮಾಡಕ್ಕೆ to detect the abnormalities or structural changes or structural problems. So this karyotyping process involves the arranging, pairing and organizing, finally forms the karyogram. ಇದಕ್ಕೆ karyotyping ಅಲ್ಲಿ ತುಂಬಾ ಸಿಂಡ್ರೋಮ್ಸ್ ಲೈಕ್ ಡೌನ್ ಸಿಂಡ್ರೋಮ್, ಪ್ಯಾಟಿವ್ ಸಿಂಡ್ರೋಮ್ಸ್, ಸೊ ಇವನ್ನೆಲ್ಲ ಡಿಟೆಕ್ಟ್ ಮಾಡಬಹುದು. ಸೊ ಡೌನ್ ಸಿಂಡ್ರೋಮ್ ಅಂತ ಹೇಳೋದಾದ್ರೆ ಕ್ಯಾರಿಯೋಟೈಪಿಂಗ್ ಅಲ್ಲಿ ಈ ತರ ಸಿಂಡ್ರೋಮ್ ಫಾರ್ಮೇಶನ್ ಫೈಂಡ್ ಔಟ್ ಮಾಡಬಹುದು. ಸೊ ಡೌನ್ ಸಿಂಡ್ರೋಮ್ ಅಂದ್ರೆ ಏನು, ಇಟ್ಸ್ ಎ ಟ್ರೈಸೋಮಿ, ರೈಟ್? ಸೊ 21st ಕ್ರೋಮೋಸೋಮ್ ಏನಾಗುತ್ತೆ, ಒಂದು ಎಕ್ಸ್ಟ್ರಾ ಕಾಪಿ ಆಡ್ ಆಗಿರುತ್ತೆ, ದಟ್ ಯು ಕ್ಯಾನ್ ಸಿ ಇನ್ ದ 21st. ಡಿಟೆಕ್ಟ್ ಮಾಡಕ್ಕೆ ಸ್ಟ್ರಕ್ಚರಲ್ ಹೆಲ್ಪ್ ಆಗುತ್ತೆ. ಒಬ್ನ ಯೂಸ್ ಮಾಡಲ್ಲ, ಹಾಗಾಗಿ ಆಪ್ಷನ್ ಎ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಅಂಡ್ ಕಮಿಂಗ್ ಟು ದಿ ಸೆಕೆಂಡ್ ಆಪ್ಷನ್ ಬಿ, ಜಿ ಬ್ಯಾಂಡಿಂಗ್. ಜಿ ಬ್ಯಾಂಡಿಂಗ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಜಿನ್ಸಾ ಬ್ಯಾಂಡಿಂಗ್ ಅಂತ ಹೇಳ್ತೀವಿ. ಸೊ ಜಿ ಬ್ಯಾಂಡಿಂಗ್ ಯೂಸ್ ಮಾಡೋದು ಟು ಪ್ರೊಡ್ಯೂಸ್ ದ ವಿಸಿಬಲ್ ಕ್ಯಾರಿಯೋಟೈಪ್ ಬೈ ಸ್ಟೈನಿಂಗ್ ದಿ ಕಂಡೆನ್ಸ್ಡ್ ಕ್ರೋಮೋಸೋಮ್. ಓಕೆ, ಸೊ ಅಂಡ್ ಹಿಯರ್ ದಿಸ್ ಸ್ಟೈನ್ is going to stain a region which is rich in adenine and thymine. ಸೊ ಜಿ ಬ್ಯಾಂಡಿಂಗ್ ಅಲ್ಲಿ ಕೂಡ ಸ್ಟೈನ್ಸ್ ನ ಯೂಸ್ ಮಾಡ್ತಾರೆ, ಏನು ಯಾವುದೇ ಪ್ರೋಬ್ಸ್ ನ ಏನು ಯೂಸ್ ಮಾಡಲ್ಲ. ಓಕೆ, ಅಂಡ್ ಆಪ್ಷನ್ ಡಿ ಹೇಳ್ತೀನಿ. ಆಪ್ಷನ್ ಡಿ ಅಂದ್ರೆ ಎಂಜೈಮ್ಡ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ ಅಸ್ಸೇ ಅಂತ ಹೇಳ್ತೀವಿ. ಇಟ್ ಈಸ್ ಯೂಸಿಂಗ್ ಎಂಜೈಮ್ಸ್. ಓಕೆ, ಸೊ ಇಟ್ ಈಸ್ ಯೂಸ್ ಟು ಡಿಟೆಕ್ಟ್ ಪೆಪ್ಟೈಡ್ಸ್, ಪ್ರೋಟೀನ್ಸ್, ಓಕೆ, ಹಾರ್ಮೋನ್ಸ್, ಸೊ ಇನ್ ದ ಬ್ಲಡ್. ಸೊ ಅದನ್ನ ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಆಪ್ಷನ್ ಡಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು the correct answer for this is option C, that is chromosomal painting. Chromosomal painting ಏನಾಗುತ್ತೆ, it is a laboratory technique or a cytogenetic technique which is used for the visualizing the chromosome aberrations, like abnormalities ಅಂತ ಹೇಳ್ಬೋದು, both standard numerical abnormalities. They uses the fluorescent tagged chromosomal specific DNA segment to visualize the specific chromosomes or chromosomal segments by in situ hybridization and fluorescent microscopy. Okay, ಅಂಡ್ ಇದ್ರ ಪ್ರೋಸೆಸ್ ಏನು ಅಂತ ಹೇಳಿದ್ರೆ, ಫಸ್ಟ್ ಪ್ರೋಬ್ ತಯಾರು ಮಾಡ್ಕೊಂತಾರೆ. ಸೊ ಪ್ರೋಬ್ಸ್ಗೆ ಮತ್ತೆ ದೆನ್ ದೇ ವಿಲ್ ಲಿಂಕ್ ದ ಡೈಸ್, ಲೈಕ್ ಇಟ್ ಮೇ ಬಿ ರೇಡಿಯೋ ಆಕ್ಟಿವ್ ಆರ್ ಫ್ಲೋರಸೆಂಟ್. ದೆನ್ ದೇ ವಿಲ್ ಡೂ ದ hybridization with the specific chromosome. Moving on to the next question, seventh one. When two mutants having the same phenotype were crossed, so the progeny obtained showed a wild phenotype. Thus the mutations are: option A, segregation from each other. ಆಪ್ಷನ್ ಬಿ, ನಾನ್ ಅಲಿಲಿಕ್. ಆಪ್ಷನ್ ಸಿ, ಅಲಿಲಿಕ್. ಆಪ್ಷನ್ ಡಿ, ಇಂಡಿಪೆಂಡೆಂಟ್ಲಿ ಅಸಾರ್ಟಿಂಗ್. ಸೊ ಇಲ್ಲಿ ಏನ್ ಕೇಳ್ತಿದ್ರೆ, ಟೂ ಮ್ಯೂಟೆಂಟ್ಸ್ ಹ್ಯಾವಿಂಗ್ ದ ಸೇಮ್ ಫಿನೋಟೈಪ್ ಏನಿದೆ ಸೇಮ್ ಇದೆ, ಅವು ಏನಾಗಿದೆ ಟೂ ಮ್ಯೂಟೆಂಟ್ಸ್. ಓಕೆ, ಸೊ ಇದು ಒಂದು ಮ್ಯೂಟೆಂಟೆಡ್ ಅಂತಂದ್ರೆ, ಸೊ ಇದೊಂದು ಮ್ಯೂಟೇಟೆಡ್, ಇವೆರಡನ್ನು ಕ್ರಾಸ್ ಮಾಡಿದಾಗ ಎರಡು ಮ್ಯೂಟೇಟೆಡ್. ಓಕೆ, ಸೊ ದ ಪ್ರೋಜನಿನಲ್ಲಿ ಏನಾಗಿದೆ, ವೈಲ್ಡ್ ಟೈಪ್ ಫಾರ್ಮೇಶನ್ ಆಗಿದೆ. ಸೊ ದಸ್ ದ ಮ್ಯೂಟೇಷನ್ಸ್ ಆರ್ ಏನಾಗಿದೆ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ಇರೋದು ಸೆಗ್ರಿಗೇಟಿಂಗ್ ಫ್ರಮ್ ಈಚ್ ಅದರ್ ಅಂತ ಹೇಳಿ. ಸೆಗ್ರಿಗೇಟಿಂಗ್ ಅಂತ ಅಂದ್ರೆ ಏನು, ಸಪ್ರೇಟ್ ಆಗೋದು ಅಂತ ಹೇಳ್ತೀವಿ. ಓಕೆ, ಇವಾಗ ಇಲ್ಲೇನಾಗಿದೆ, ಇದು ಟೂ ಮ್ಯೂಟೆಂಟ್ಸ್. ಓಕೆ, ಈ ಎರಡೂ ಮ್ಯೂಟೆಂಟ್ಸೇ. ಓಕೆ, ಸೊ ಇದು ಮೇಲು ಫಿಮೇಲ್ ಏನೇ ಇಟ್ಕೊಳ್ಳಿ, ಸೊ ಮೇಲ್ ಆಗಿರ್ಲಿ ಫಿಮೇಲ್ ಆಗಿರ್ಲಿ, ಇವೆರಡು ಏನಾಗಿದೆ, ಮ್ಯೂಟೇಟೆಡ್ ಆಗಿದೆ. ಸೊ ಮ್ಯೂಟೇಟೆಡ್ ಆಗಿರೋದು ಮತ್ತೆ ಸೆಗ್ರಿಗೇಟ್ ಆದ್ರೆ ಏನಾಗುತ್ತೆ, ವೈಲ್ಡ್ ಟೈಪ್ ಏನಾದ್ರು ಫಾರ್ಮೇಶನ್ ಸಾಧ್ಯ ಆಗುತ್ತಾ? ಸೊ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ, ನಾನ್ ಅಲಿಲಿಕ್ ಅಂತ ಹೇಳ್ತಿದ್ದಾರೆ. ಅದಕ್ಕೂ ಮೊದಲು ಅಲಿಲಿಕ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಅಲಿಲಿಕ್ ಅಂತಂದ್ರೆ ಏನು, ದ ಅಲಿಲಿಕ್ ಮೀನ್ಸ್ ಜೀನ್ಸ್ ಆಲ್ಟರ್ನೇಟಿವ್ ಫಾರ್ಮ್ಗೆ ನಾವು ಅಲಿಲ್ ಅಂತ ಹೇಳ್ತೀವಿ ಅಲ್ವಾ. ಸೊ ಆಲ್ಟರ್ನೇಟಿವ್ ಫಾರ್ಮ್ ಇದು ಒಂದು ಜೀನ್ ಅಂತ ಅನ್ಕೊಂಡ್ರೆ ಇದ್ರದ್ದು ಆಲ್ಟರ್ನೇಟಿವ್ ಫಾರ್ಮ್ ಇರುತ್ತೆ ಇನ್ನೊಂದು. ಹಾಗಿರೋದ್ರಿಂದ ಏನಾಗುತ್ತೆ, ಇದು ಟೂ ಮ್ಯೂಟೆಂಟ್ಸ್ ಆಗಿದ್ರು ಕೂಡ ಆಲ್ಟರ್ನೇಟಿವ್ ಫಾರ್ಮ್ ಇರುತ್ತಲ್ವಾ. ಸೊ ದಟ್ ವಿಲ್ ಗೆಟ್ ದ ಚಾನ್ಸಸ್ ಟು ಎಕ್ಸ್ಪ್ರೆಸ್. ಸೊ ವೈಲ್ಡ್ ಟೈಪ್ ಎಕ್ಸ್ಪ್ರೆಸ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ವಿಲ್ ಬಿಕಮ್ ದ ಕರೆಕ್ಟ್ ಆನ್ಸರ್. ಬಿ, ನಾನ್ ಅಲಿಲಿಕ್ ಅಂತಂದ್ರೆ ಇಟ್ಸ್ ನಾಟ್ ಅಲಿನಿಕ್, ಆಲ್ಟರ್ನೇಟಿವ್ ಫಾರ್ಮ್ ಇರಲ್ಲ. ಸೊ ಅದು ಕರೆಕ್ಟ್ ಆನ್ಸರ್ ಅಲ್ಲ. ಅಂಡ್ ಇಂಡಿಪೆಂಡೆಂಟ್ಲಿ ಅಸಾರ್ಟಿಂಗ್, ಇಲ್ಲಿ ಇಂಡಿಪೆಂಡೆಂಟ್ಲಿ ಅಸಾರ್ಟಿಂಗ್ ಅಂತ ಹೇಳಿದ್ರೆ ಎರಡು ಮ್ಯೂಟೆಂಟ್ಸ್ ಇದೆ, ಅದು ಇಂಡಿಪೆಂಡೆಂಟ್ ಆಗಿ ಎಲ್ಲೂ ಮಿಕ್ಸ್ ಆಗಲ್ಲ, ಇಂಡಿಪೆಂಡೆಂಟ್ ಆಗಿ ಎಕ್ಸ್ಪ್ರೆಸ್ ಆಗ್ತವೆ ಅಂದ್ರೆ, ಸೊ ವೈಲ್ಡ್ ಟೈಪ್ ಫಾರ್ಮೇಶನ್ ಆಗೋಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಕೂಡ ಕರೆಕ್ಟ್ ಆನ್ಸರ್ ಅಲ್ಲ. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಟು ದ ನೆಕ್ಸ್ಟ್ ಕ್ವಶನ್. ಇನ್ ಹ್ಯೂಮನ್ಸ್ ದ ಅಪ್ಲೈಡ್ ನಂಬರ್ ಆಫ್ ಕ್ರೋಮೋಸೋಮ್ ಈಸ್ 23. ಬೈ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಹೌ ಮೆನಿ ಪಾಸಿಬಲ್ ಡಿಫರೆಂಟ್ ಗ್ಯಾಮೆಟ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್? ಆಪ್ಷನ್ ಎ 23 power of 2, option B 22 power of 3, option C 24, option D 23 power of 23.
ಅಪ್ಲೈಡ್ ನಂಬರ್ ಆಫ್ ಕ್ರೋಮೋಸೋಮ್ ಎಷ್ಟಿದೆ 23. ಓಕೆ, ಆಬ್ವಿಯಸ್ಲಿ ವುಮೆನ್ಸ್ ಅಲ್ಲಿ ಅಪ್ಲೈಡ್ ನಂಬರ್ ಆಫ್ ಕ್ರೋಮೋಸೋಮ್ 23 ಇರುತ್ತೆ. ಬೈ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತ ಹೇಳಿದರೆ, ಸೊ ಹೌ ಮೆನಿ ಪಾಸಿಬಲ್ ಡಿಫರೆಂಟ್ ಗ್ಯಾಮೆಟ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಅಂತ. ಗ್ಯಾಮೆಟ್ಸ್ ನ ಸೊ ನಾವು ಇದನ್ನ ಏನಂತ ಬರೀಬಹುದು, 2 to the power of n ಅಲ್ವಾ. 2n ರೆಪ್ರೆಸೆಂಟ್ಸ್ ದಿ ನಂಬರ್ ಆಫ್ ಪೇರ್ ಆಫ್ ಕ್ರೋಮೋಸೋಮ್ಸ್ ಅಂಡರ್ ಗೋಯಿಂಗ್ ಎ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಓಕೆ, ಸೊ ಹಾಗಾಗಿ ಇದು ಏನಾಗುತ್ತೆ, ಇಟ್ ವಿಲ್ ಬಿಕಮ್ 2 to the 23 to the power of 23. ಸೊ n is equals to ಎಷ್ಟಾಗುತ್ತೆ, ಹೌ ಮೆನಿ ಅಪ್ಲೈಡ್ ನಂಬರ್ ಇದೆ, 23 ಇದೆ. ಸೊ ಹಾಗಾಗಿ ಆಪ್ಷನ್ D will be the correct answer. Moving on to the next question, 9th one. Lethal autosomal dominant trait with complete penetrance has a population frequency of 1:50,000. What is the rate of new mutation? Option A 1,50,000. Option B 1/1 lakh. Option C 1/50,000. Option D 1/25,000. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ we should know, we have to find out the rate of new mutations here. So ಇದನ್ನ ಆನ್ಸರ್ ಮಾಡ್ಬೇಕಂದ್ರೆ we should know about the Hardy-Weinberg principle. Okay, the frequency of the dominant alleles can be calculated by using the Hardy-Weinberg equation. Okay, so and this Hardy-Weinberg equation states that the frequency of the dominant allele P, okay, P represents the dominant allele, plus the frequency of the recessive allele, that is Q, the both equals to 1 ಅಂತ ಹೇಳ್ತಾ ಇದ್ದಾರೆ. ಅಂಡ್ ಸಿನ್ಸ್ ದ ಟ್ರೇಟ್ ಈಸ್ ಕ್ವಶನ್ ಅಲ್ಲಿ ಕೇಳಿರ್ತಕ್ಕಂಥ ಟ್ರೇಟ್ ಏನಾಗಿದೆ, ಆಟೋಸೋಮಲ್ ಡಾಮಿನೇಟ್ ಆಗಿದೆ. ಹಾಗಾಗಿ ದ ಫ್ರೀಕ್ವೆನ್ಸಿ ಆಫ್ ದ ಹೆಟ್ರೋಸೈಗೋಟ್ಸ್, ದಟ್ ಈಸ್ 2pq, ಈಸ್ ಅಪ್ರಾಕ್ಸಿಮೇಟ್ಲಿ 2p because it's a dominant allele, right? So ಹಾಗಾಗಿ 2p ಅಪ್ರಾಕ್ಸಿಮೇಟ್ಲಿ ಅವರು ರೇಷಿಯೋ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿರೋದು, 1/50,000 ಕೊಟ್ಟಿದ್ದಾರೆ. ಸೊ p ವ್ಯಾಲ್ಯೂ ಕಂಡುಹಿಡಬೇಕಂದ್ರೆ p ವಿಲ್ ಬಿಕಮ್ 1/1 lakh ಆಗುತ್ತೆ. ಸೊ ಈ ಆಪ್ಷನ್ ಯಾವ್ದ್ರಲ್ಲಿ ಇದೆ ಅಂತ ಹೇಳಿ ನೋಡೋಣ. ಸೊ ದಿಸ್ ಆಪ್ಷನ್ is there in the option B. ಸೊ ಹಾಗಾಗಿ ಆಪ್ಷನ್ B is the correct answer. 10th question, the correct order of performing DNA profiling is option A DNA isolation, PCR amplification, electrophoresis, Southern blotting, autoradiography, analysis of DNA pattern. Option B DNA isolation, restriction digestion, PCR amplification, electrophoresis, Southern blotting, autoradiography, analysis of the DNA pattern. Option C DNA isolation, PCR amplification, restriction digestion, electrophoresis, Southern blotting, autoradiography, analysis of the DNA pattern. Option D DNA isolation, restriction digestion, PCR amplification, Southern blotting, electrophoresis, autoradiography, analysis of the DNA pattern. So ಇದು ಆಪ್ಷನ್ಸ್ ಆಯ್ತು. The correct order of the performing the DNA profiling ಅಂತ ಹೇಳ್ತಾರೆ. DNA profiling is nothing but DNA ಫಿಂಗರ್ ಪ್ರಿಂಟಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಕ್ರಿಮಿನಲ್ಸ್ ನ ಫೈಂಡ್ ಔಟ್ ಮಾಡಿದಾಗ ಮದರ್ ಫಾದರ್ ಅಂತ ಯಾರು ಅಂತ ಫೈಂಡ್ ಔಟ್ ಮಾಡಕ್ಕೆ. So DNA fingerprinting is nothing but it has another name that is also called as DNA profiling. To answer this, we should know the process of DNA fingerprinting or steps of DNA profiling. So ಇಲ್ಲಿ ಫಸ್ಟ್ ಏನಾಗುತ್ತೆ, DNA profiling ಅಲ್ಲಿ ಫಸ್ಟ್ ಯಾವ್ದನ್ನ ಫೈಂಡ್ ಔಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರಲ್ಲ, ಫಸ್ಟ್ they will collect that sample of the DNA. So then they will do the isolation of the DNA. So DNA isolate ಮಾಡ್ತಾರೆ. Okay, DNA isolate ಮಾಡಾದ್ಮೇಲೆ they are going to digestion of the isolated DNA with restriction endonuclease. It's a restriction endonuclease. It is going to, endo means inside cutting ಮಾಡ್ತಕ್ಕ ಎಂಜೈಮ್ ನ ಎಂಡೋನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ಆಫ್ಟರ್ ದಟ್ ಏನಾಗುತ್ತೆ, ಆ ಫ್ರಾಗ್ಮೆಂಟ್ಸ್ ಸಪರೇಷನ್ ಆಗುತ್ತೆ. ದೇ ಆರ್ ಗೋಯಿಂಗ್ ಟು ಸಪರೇಟ್ ದಟ್ ಸೆಲೆಕ್ಟೆಡ್ ಒನ್ ಬೈ ಜೆಲ್ ಎಲೆಕ್ಟ್ರೋಪೋರೋಸಿಸ್ ಇಂದ ಸಪರೇಟ್ ಮಾಡ್ತಾರೆ. then later they will do the blotting, DNA blotting ಮಾಡಬೇಕು. ಸೊ ಹಾಗಾಗಿ ಸದರ್ನ್ ಬ್ಲಾಟಿಂಗ್ ನೇ ಯೂಸ್ ಮಾಡ್ತಾರೆ. why they are doing it, to transfer of separated DNA fragments from gel to a nitrocellulose or nylon membrane ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಸದರ್ನ್ ಬ್ಲಾಟಿಂಗ್. ಅಂಡ್ ದೆನ್ ಸದರ್ನ್ ಬ್ಲಾಟಿಂಗ್ ಆದ್ಮೇಲೆ ಹೈಬ್ರಿಡೈಸೇಷನ್ ಮಾಡ್ತಾರೆ. ಸೊ ಹೈಬ್ರಿಡೈಸೇಷನ್ ಹೇಗೆ ಮಾಡ್ತಾರೆ, ಬೈ ಯೂಸಿಂಗ್ ದ VNTR probes which are radio labeled or chemically tagged ಅಂತ ಹೇಳ್ಬೋದು. So and later they will do the autoradiography and then later there is a analysis. Okay, so this is the steps. So steps ಬಗ್ಗೆ ತಿಳ್ಕೊಂಡ್ವಿ. ನಾವು we will answer the question now. So first ಏನಾಗಬೇಕು, DNA isolation ಆಗಬೇಕು. ಸೊ ಎಲ್ಲದರಲ್ಲೂ DNA isolation ಆಗಿದೆ. ಓಕೆ, then DNA isolation ಆದ್ಮೇಲೆ then there should be a restriction digestion ಆಗಬೇಕು. ಸೊ restriction digestion ಇರೋದು ಯಾವುದು? ಓಕೆ, ಆಪ್ಷನ್ ಬಿ ನಲ್ಲಿದೆ. ಆಪ್ಷನ್ಸ್ ಸಿ ನಲ್ಲಿ ಥರ್ಡ್ ಅಲ್ಲಿ ಕೊಟ್ಟಿದ್ರೆ, ಹಾಗಾಗಿ ಆಪ್ಷನ್ ಸಿ ಅಲ್ಲ, ಆಪ್ಷನ್ ಏನೂ ಅಲ್ಲ, ರಿಸ್ಟ್ರಿಕ್ಷನ್ ಡೈಜೆಷನ್ ಇಲ್ಲ, ಹಾಗಾಗಿ ಆಪ್ಷನ್ ಇಲ್ಲ. ಹಾಗಾದ್ರೆ ಬಿ ಮತ್ತೆ ಡಿ ಅಷ್ಟೇ ಉಳಿತು. ಸೊ DNA ಐಸೋಲೇಷನ್, ರಿಸ್ಟ್ರಿಕ್ಷನ್ ಡೈಜೆಷನ್ ಆಗಬೇಕು. ಆ್ಯಂಡ್ ದೆನ್ PCR ಆಂಪ್ಲಿಫಿಕೇಶನ್ ಆಗಬೇಕು. ಓಕೆ, ಇದರಲ್ಲೂ PCR ಆಂಪ್ಲಿಫಿಕೇಶನ್ ಇದೆ. ಸೊ ಆಪ್ಷನ್ ಬಿ ನಲ್ಲಿ ಮತ್ತೇನಿದೆ, ಎಲೆಕ್ಟ್ರೋಪೋರೋಸಿಸ್ ಆಗಬೇಕು. ಒಬ್ವಿಯಸ್ಲಿ ಎಲೆಕ್ಟ್ರೋಪೋರಿಸಿಸ್ ಯಾಕೆ ಆಗಬೇಕು ಅಂದರೆ, ಅದು ಆಂಪ್ಲಿಫಿಕೇಶನ್ ಆದಮೇಲೆ ಅದು ಸೆಗ್ಮೆಂಟ್ನ ಸಪ್ರೇಟ್ ಮಾಡಬೇಕಲ್ಲ, ಸೆಗ್ರಿಗೇಟ್ ಮಾಡಬೇಕಲ್ವಾ. ಸೊ ಎಲೆಕ್ಟ್ರೋಪೋರೋಸಿಸ್ ಆಗಬೇಕು. ಇಲ್ಲೇನಿದೆ, ಫಸ್ಟೇ ಸದರಿಂಗ್ ಬ್ಲಾಟಿಂಗ್ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ರಾಂಗ್ ಆನ್ಸರ್ ಆಗುತ್ತೆ. ಫಸ್ಟ್ ಎಲೆಕ್ಟ್ರೋಪೋರೋಸಿಸ್ ಆಗಿ ಆಮೇಲೆ ಸದರಿಂಗ್ ಬ್ಲಾಟಿಂಗ್ ಬರುತ್ತೆ. ಆ್ಯಂಡ್ ದೆನ್ ಆಟೋ ರೇಡಿಯೋಗ್ರಫಿ ಆ್ಯಂಡ್ ದೆನ್ ಅನಾಲಿಸಿಸ್ ಆಫ್ ದ DNA ಪ್ಯಾಟರ್ನ್.
ಸೊ ನಮ್ಗೆ ಇಲ್ಲಿ ಕರೆಕ್ಟ್ ಆನ್ಸರ್ ಸಿಕ್ತು. ದಟ್ ಈಸ್ ದ ಆಪ್ಷನ್ ಬಿ ಇಸ್ ದ correct answer. Okay guys, that's about this video. So in the next video I will continue with other questions. So I'm hoping this video is going to help you. If you have any queries, you can comment in the comment box. And if you like this video, please do share and subscribe.